ಹಾ, ಬೇಡದೆ ಇರೋ ಕೆಲಸ ಮಾಡಿದ್ರೆ ಸೊಂಟ ಹಿಡ್ಕೊಳ್ಳುತ್ತೆ. ಪುಣ್ಯ, ಕಲ್ಯಾಣಿಲಿ ದೀಪ ಇಟ್ಟು ಆ ಚಂದ್ರನ್ ನೋಡಿದ್ಮೇಲೆ ಅನಿರುದ್ಧನ್ ನೋಡಮ್ಮ. ಅವಳಿಗೂ ನಮ್ಗೂ ಸಂಬಂಧನೇ ಇಲ್ಲ. ಅವಳು ಯಾಕೆ ಭಾವನ್ ನೋಡ್ಬೇಕು? ಹದ್ದು ಮೀರಿ ದೇವಸ್ಥಾನದಲ್ಲಿರೋದು ಮರ್ತಿದ್ದಾರೆ. ಪುಣ್ಯ ಅನಿರುದ್ದು ಮುಂದೆ ಆಗೋ ಗಂಡ ಹೆಂಡ್ತಿನಾ? ಅಮ್ಮ, ವಯಸ್ಸಲ್ಲಿ ನಿಮ್ಗಿಂತ ಚಿಕ್ಕವಳು. ಪುಣ್ಯಗೆ ಅಪ್ಪ ಅಮ್ಮ ಸ್ನೇಹಿತ ಆಪ್ತ ಎಲ್ಲ ಅನಿರುದ್ಧೆ. ಒಳ್ಳೆ ಮನ್ಸಿಂದ ಕೆಲಸ ಮಾಡಿದ್ರೆ ಎಲ್ಲ ಒಳ್ಳೇದೇ ಆಗತ್ತೆ. ಅದು ಪುಣ್ಯಗೆ ಆಗ್ಲಿ ಅನಿರುದ್ಧ್ಗೆ ಆಗ್ಲಿ. ತಡಿಬೇಡಿ ಅಮ್ಮ. ಎಮ್ಮೆಗ್ ಬರೆ ಹಾಕಿದ್ರೆ ತಲೆ ಎಲ್ಲ ತಿರುಗ್ದಂಗ ಆಗುತ್ತಂತೆ. ಅಪ್ಪ, ಸಂಬಂಧಿಕರು ಯಾವಾಗ್ಲೂ ಒಂದಿನ ಬರ್ತಾರೆ. ಪುಣ್ಯ ಏನ್ ಯಾವಾಗ್ಲೂ ಇಲ್ಲೇ ಬಿದ್ದಿರ್ತಾಳಲ್ಲ. ಅಮ್ಮ, ಇನ್ನೊಂದಿನ ಇವಳು ಸರಿಯಾಗಿ ನೋಡ್ಕೋತೀನಿ. ನೀವ್ ಈ ಕಡೆ ಬನ್ನಿ ಬಾಸು. ಪುಣ್ಯ ಬಾ. ಇದನ್ನ ಹಿಡ್ಕೋ. ನೋಡು, ಇವಾಗ ಐಶ್ವರ್ಯ ಅದ್ಕೆ ಮಹಿ ಅಣ್ಣನ ನೋಡ್ತಾರೆ. ಅನಿರುದ್ಧ್, ಪುಣ್ಯಗೆ ನೀನೇ ಅಲ್ವಾ ಅಮ್ಮನ್ ತರ ಅಪ್ಪನ್ ತರ ಸ್ನೇಹಿತನ್ ತರ ಇರೋದು? ಅದಕ್ಕೆ ಈ ರುದ್ರಾಕ್ಷಿನ ಪರಮಶಿವನ್ ಸಾಕ್ಷಿಯಾಗಿ ಪುಣ್ಯನ್ ಕೊರಳು ಕಟ್ಟು. ಪುಣ್ಯನ್ಗೆ ಆ ಶಿವನೇ ಕೊಟ್ಟಿರೋ ಈ ರುದ್ರಾಕ್ಷಿನ ನಿನ್ ಕೈಯಾರೆ ಕಟ್ಟು. ಏಯ್, ತಲೆ ಕೆಟ್ಟಿದ್ಯಾ ನಿನ್ಗೆ? ನೀನ್ ಮಾಡ್ತಿರೋ ಈ ಕೆಲ್ಸಕ್ಕೆ ಫಲ ಏನೂ ಸಿಗಲ್ಲ. ದೀಪ ಇಟ್ಟು ನೋಡೋಕೇನೋ ಬಿಟ್ವಿ, ಆದ್ರೆ ಪುಣ್ಯಗೆ ಅನಿರುದ್ಧ ರುದ್ರಾಕ್ಷಿ ಕಟ್ಟೋದಕ್ಕೆ ಖಂಡಿತವಾಗ್ಲೂ ಬಿಡೋದಿಲ್ಲ. ಅಲ್ಲ ಪುಣ್ಯ ಅರವಿಂದಮ್ಮ ಪ್ರಾಣ ಕಾಪಾಡಿದ್ಲು. ಅಂಥದ್ರಲ್ಲಿ ಪುಣ್ಯನ್ ಕತ್ತಿಗೆ ಅನಿರುದ್ಧ ರುದ್ರಾಕ್ಷಿ ಕಟ್ಟಿದ್ರೆ ತಪ್ಪೇನಿದೆ? ಪ್ರತಿಯೊಂದನ್ನು ನಿಮ್ ದೃಷ್ಟಿಯಿಂದ ನೋಡಬೇಡಿ. ಅತ್ತೆ, ಪುಣ್ಯನ್ ಬಗ್ಗೆ ನಮ್ಮ ಸ್ನೇಹಿತರಿಗೆ ಗೊತ್ತಿರೋಷ್ಟು ವಿಷಯ ಕೂಡ ನಿಮಗೆ ಗೊತ್ತಿಲ್ಲ. ಪುಣ್ಯನ್ ಕತ್ತಿಗೆ ನಾನು ರುದ್ರಾಕ್ಷಿ ಕಟ್ತೀನಿ. ಒಬ್ಬ ಸ್ನೇಹಿತ ಆಗಿ ಜೀವನ ಪೂರ್ತಿ ಜೊತೆಯಾಗಿರ್ತೀನಿ.
ಅಣ್ಣನ ಅನುಮತಿ ಇಲ್ಲದೆ ಇಲ್ಲಿ ಯಾವ ಕೆಲಸನೂ ನಡೆಯೋದಿಲ್ಲ. ಅಂಥದ್ರಲ್ಲಿ ನೀನ್ ಅವಳ ಕುತ್ತಿಗೆಗೆ ರುದ್ರಾಕ್ಷಿ ಕಟ್ತಾ ಇದೆಯೇನೋ? ಅತ್ತೆ ದಯವಿಟ್ಟು ಈ ವಿಷಯದಲ್ಲಿ ಅಡ್ಡ ಬರಬೇಡಿ. ನಿನ್ನಲ್ವೋ? ಏಯ್ ಅನಿರುದ್ಧ್, ಇವಳನ್ನ ಇಲ್ಲ ಭದ್ರ. ಅಮ್ಮ, ಅಯ್ಯೋ, ಇವಳನ್ನ ನನ್ನ ಕೈಯಾರೆ ಸಾಯಿಸ್ಬಿಡ್ತೀನಿ. ಅತ್ತೆ ಅನಿರುದ್ಧ್, ಬಿಡೋ ನನ್ನ. ಅತ್ತೆ ಬಿಡೋ, ಬೇಡ ಇವಳಿಗೆ ಅತ್ತೆ. ಇವತ್ತೊಂದು ಗತಿ ಕಾಣಿಸ್ತೀನಿ. ಅಮ್ಮ, ಪುಣ್ಯ ಅತ್ತೆ ಬಿಡೋ, ಬಿಡೋ ನನ್ನ ಅನಿರುದ್ಧ್, ಬಿಡೋ. ಏನೇ ನೀನೇನೋ ನಿನ್ನ ಬಾಳೇನೋ? ನನ್ನ ಮಗಳು ಪರ್ಣಿಕಾನೆ ಗರುಡ ವಂಶಕ್ಕೆ ಆಗುವಂತ ಸೊಸೆ. ಅತ್ತೆ ಅನಾಥಿಯಾಗಿ ಬಂದು ಇಷ್ಟೆಲ್ಲ ಮಾಡ್ಕೊಂಡು ಕೂತಿದ್ರೆ ನೀನ್ ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ಅಮ್ಮ, ಏಯ್ ಅತ್ತೆ, ಸಿಗದ ತೋರಣ ಅತ್ತೆ, ಬೇಡ ಕಟ್ಬಿಡ್ತೀನಿ. ಅತ್ತೆ. ಹುಷಾರ್. ಅತ್ತೆ. ಏಯ್ ಗರುಡ ವಂಶದ ಬೆಲೆ ಗೊತ್ತೇನೋ ನಿನ್ಗೆ? ಶತ್ರುನ್ ಕರ್ಕೊಂಡ್ ಬಂದು ಮನೆಗ್ ಸೊಸೆ ಮಾಡ್ತೀನಿ ಅಂತಂದ್ರೆ ನಾನು ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯೇನೋ? ಅತ್ತೆ ನಿಮ್ಗೇನು ಹುಚ್ಚಿಡ್ದಿದ್ಯಾ? ನೀವು ಕೂಡ ನಿಮ್ಮ ಅಣ್ಣನ ತರ ಕೋಪನ ಇಲ್ಲಿ ತೋರಿಸ್ತಾ ಇದ್ದೀರಾ? ಅನಿರುದ್ಧ್, ಅಮ್ಮ, ಒಂದ್ ಹೆಣ್ಮಗುನ್ ಸಾಯಿಸೋದಕ್ಕೆ ಹೇಗಾದ್ರೂ ಮನ್ಸ್ ಬಂತು ನಿಮ್ಗೆ? ಎಲ್ಲರೂ ಒಂದಾಗಿ ಎಲ್ರು ಒಟ್ಟಿಗೆ ಸೇರ್ಕೊಂಡು ನನ್ನ ಮಗಳನ್ನ ಅನಾಥೆ ಮಾಡ್ತಾ ಇದ್ದೀರಾ? ಅನಿರುದ್ಧ್, ನೀನ್ ಅತ್ತೆ ಆಗಿರೋ ಭದ್ರಾವತಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನೀನು ಮದುವೆ ಆಗ್ಬೇಕಾಗಿರೋದು ನನ್ನ ಮಗಳನ್ನೇ. 3 ಲೋಕ ಒಂದಾದ್ರೂ ಸಹ ನೀನು 3 ಗಂಟು ಕಟ್ಟಬೇಕಾಗಿರೋದು ಪರ್ಣಿಕಾ ಕುತ್ತಿಗೆಗೆ. ಅರ್ಥ ಆಯ್ತಾ? ಪರ್ಣಿ, ಬಾರೆ ಹೋಗೋಣ. ಪುಣ್ಯ ನಿಂಗೇನು ಆಗಿಲ್ಲ ಅಲ್ವಾ? ಇದಳ್ ಪುಣ್ಯ. ಪುಣ್ಯ, ಅಮ್ಮ, ನಿಂತ್ಕೊಳ್ಳಮ್ಮ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಇನ್ನೆಲ್ಲೇ? ಮನೆಗೆ ಹೋಗೋಣ ಬಾ. ನಡೆದಿದ್ದೆಲ್ಲ ಅಣ್ಣನಿಗೆ ಹೇಳಿ ಇವಳಿಗೊಂದು ಗತಿ ಕಾಣಿಸ್ತೀನಿ. ಅನಿರುದ್ಧನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಹಾ, ಮನೆಗ್ ಕರ್ಕೊಂಡು ಹೋಗಿ ಏನ್ ಮಾಡ್ತೀಯಮ್ಮ? ಭಾವ ಮನೆಗ್ ಬಂದೇನಾದ್ರೂ ನನಗ್ ತಾಳಿ ಕಟ್ತಾನ? ಅತ್ತೆ ಏನಾದ್ರೂ ಅವ್ರ ಸೊಸೆ ಅಂತ ನನ್ನನ್ನ ಒಪ್ಕೋತಾರ? ಭಾವನ್ ಮನ್ಸಲ್ಲಿ ಆ ಪುಣ್ಯ ಇರಲ್ವಾ? ಇದ್ರಲ್ಲಿ ಯಾವ್ದಾದ್ರೂ ಒಂದಾದ್ರೂ ನಡೆಯುತ್ತೆ ಅಂತ ನೀನ್ ನನಗ್ ಮಾತು ಕೊಟ್ರೆ ಬರ್ತೀನಿ. ಬಾ ಹೋಗೋಣ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ನಾನ್ ಬಂದ್ರೆ ಸಮಸ್ಯೆಗೆ ಪರಿಹಾರ ಸಿಗಲ್ಲಮ್ಮ. ಆ ಪುಣ್ಯ ಸತ್ತು ಹೋದ್ರೇನೆ ಶಾಶ್ವತವಾಗಿ ಪರಿಹಾರ ಸಿಗೋದು. ಏಯ್, ಏನ್ ಮಾಡ್ಬೇಕು ಅಂತಿದ್ಯಾ? ಅವ್ರನ್ನ ಕರೆಸ್ತೀನಿ. ನೀನೇನ್ ಯೋಚನೆ ಮಾಡ್ಬೇಡ ಹುಡುಗಿ, ಇನ್ನು ನಿನ್ ಭಾವ ನಿನ್ನವನೇ. ಶಭಾಷ್, ಇವತ್ತು ನೀನು ನನ್ನ ಮಗಳು ಅಂತ ಪ್ರೂವ್ ಮಾಡ್ಬಿಟ್ಟೆ. ನಿನ್ನ ನೋಡ್ತಾ ಇದ್ರೆ ನನಗೆ ನನ್ನ ರೂಪನೇ ಕಾಣಿಸ್ತಾ ಇದೆ. ಇಲ್ಲಿ ಏನೇ ನಡೆದ್ರು ಎಲ್ರ ದೃಷ್ಟಿಲೂ ನಾವೇ ಮಾಡಿರೋದು ಅಂತ ಗೊತ್ತಾಗತ್ತಮ್ಮ. ಅದಕ್ಕೆ ನೀನ್ ಮನೆಗೆ ಹೋಗು. ನಾನು ಅವಳ ಜೊತೆನೇ ಇದ್ದು ಕೆಲ್ಸ ಮುಗಿಸ್ಕೊಂಡು ಬರ್ತೀನಿ. ಎದುರುಗಡೆ ಇರೋ ಶತ್ರುನ ಎದುರಿಸಕ್ಕಾಗತ್ತೆ ಹೊರತು ಪಕ್ಕದಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕೋ ಮಿತ್ರನ ಮಾತ್ರ ಏನು ಮಾಡಕ್ಕಾಗಲ್ಲ. ಈಗ ನಾನು ಕೂಡ ಅದೇ ದಾರಿನ ಫಾಲೋ ಮಾಡ್ತಿದ್ದೀನಿ. ನಿನ್ನ ಬಾಯಿಂದ ಶುಭ ವಾರ್ತೆ ಕೇಳಬೇಕು ಅಂತ ಈ ನಿಮ್ಮಮ್ಮ ಕಾಯ್ತಾ ಇರ್ತಾಳೆ, ಮರಿಬೇಡ. ಮೊದಲೇ ಕಾರ್ತಿಕ ಹುಣ್ಣಿಮೆ, ಅದರಲ್ಲೂ ಶಿವನಿಗಿಷ್ಟ ಆಗೋ ಸೋಮವಾರ. ನಾಗಗಳ ವಿಷದಿಂದ ಕಿಂಕರರು ತಯಾರಿಸಿದ ವಿಷ. ಅಬ್ಬಾ, ಎಂಥ ಪ್ಲಾನ್ ನಂದು! ಕೈಕಲ್ ಬಿದ್ದು ಹೋಗಿ ಅಲ್ಲಾಡಕ್ಕಾಗದೆ ಒದ್ದಾಡಿ ಲಕ್ವ ಹೊಡೆದಿರೋರ್ ಥರ ಆ ಪುಣ್ಯ ನರಳಿ ಸಾಯ್ಬೇಕು. ಅನಿರುದ್ಧ್, ಪುಣ್ಯ, ಮೊದ್ಲು ಹೋಗಿ ದೇವ್ರಿಗೆ ಕೈ ಮುಗಿದು ಬನ್ನಿ.
ಶಿವಾಯ. ಪುಣ್ಯ, ಸಾಕ್ಷಾತ್ ಆ ಶಿವನ ಆಶೀರ್ವಾದನೇ ದಕ್ಕಿದೆ. ಅನಿರುದ್ಧ್, ಆ ರುದ್ರಾಕ್ಷಿ ಕಟ್ಟು. ಬಾಸು, ಪುಣ್ಯನ್ ಮನ್ಸಲ್ಲಿ ನೀನ್ ಯಾವಾಗ ಹೋಗ್ತೀಯ ಗೊತ್ತಿಲ್ಲ, ಆದ್ರೆ ಪುಣ್ಯ ಅಂತೂ ನಿನ್ನ ಕೊನೆವರೆಗೂ ನೆನ್ಪಿಟ್ಕೋತಾಳೆ. ಪೂಜೆ ಪುನಸ್ಕಾರ ಎಲ್ಲ ಮುಗ್ದೋಯ್ತು. ಮಹಿಯಣ್ಣ, ಡ್ಯಾನ್ಸು ಸಾಂಗು ಎಲ್ಲ ಯಾವಾಗ? ಅಯ್ಯೋ, ನಾವು ಬಂದಿದ್ದೆ ಅದಕ್ಕೆ. ನೆಕ್ಸ್ಟ್ ಪುಣ್ಯನ್ ಮನೇಲಿ ಹಬ್ಬನೇ. ಲೊಕೇಶನ್ ಚೇಂಜ್. ಇವಾಗ ಒಂದು ಚಿಕ್ಕ ಆಟ ಆಡೋಣ. ನನ್ನ ಕೈಯಲ್ಲಿ ಒಂದು ಬೌಲ್ ಮತ್ತೆ ಆ ಬೌಲ್ ಅಲ್ಲಿ ತುಂಬಾ ಚೀಟಿಗಳಿದಾವೆ. ಸೊ ಕೆಳಗ್ ಕೂತಿರೋರಲ್ಲಿ ರ್ಯಾಂಡಮ್ ಆಗಿ ಒಬ್ಬೊಬ್ಬರನ್ನ ಕರಿತೀನಿ. ಸೊ ನಾನು ಯಾರನ್ನ ಕರಿತೀನೋ ಅವರು ಮೇಲ್ ಬರ್ಬೇಕು. ಮೇಲ್ ಬಂದು ಇದರಿಂದ ಒಂದು ಚೀಟಿ ಎತ್ಬೇಕು. ಆ ಚೀಟಿಲಿ ಯಾರ ಹೆಸರು ಬರುತ್ತೋ ಅವ್ರ ಬಗ್ಗೆ ಇವರು ಯಾವತ್ತು ಹೇಳ್ದಿರೋಂತ ವಿಷಯನ ಹೇಳ್ಬೇಕಾಗತ್ತೆ. ಹೇಗಿದೆ? ಸೂಪರ್ ಅಲ್ಲ? ಅನಿರುದ್ಧ್, ಕಮ್ ಆನ್ ಡಾರ್ಲಿಂಗ್. ರೆಡಿ ತಾನೆ? ರೆಡಿ. ಸರಿ, ತಗೋ ಹೇಳು. ಸ್ನೇಹಿತರು. ವಾವ್, ಯಾರಪ್ಪ ಸ್ನೇಹಿತರು? ನಮ್ಮ ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗುತ್ತೆ ಅಂತಾರೆ. ಹಾಗೆ ಕುಟುಂಬನ ದೇವರು ನಿಶ್ಚಯ ಮಾಡ್ತಾರೆ. ನಾವು ಎಷ್ಟೋ ಜನ್ಮದ ಪುಣ್ಯ ಮಾಡಿರೋದಕ್ಕೆ ಸ್ನೇಹಿತರನ್ನ, ಪ್ರೀತಿ ಮಾಡೋರನ್ನ ಹುಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಬದುಕು ಯಾಕೆ ಅಂತ ಅನಿಸುವಾಗ ದೇವರು ಥರ ಜೊತೆಯಾಗಿರ್ತಾರೆ. ಒಂಟಿಯಾಗಿರುವಾಗ ಯಾವಾಗಲೂ ಜೊತೆಯಾಗಿರ್ತಾರೆ. ಹಸಿವಾದಾಗ ತಾಯಿ ಥರ ಇರ್ತಾರೆ. ಕಷ್ಟ ಬಂದರೆ ತಂದೆಯಾಗಿರ್ತಾರೆ. ಅವರೇ ನನಗೆಲ್ಲ. ಸೂಪರ್. ಅಷ್ಟಕ್ಕೂ ಆ ಸ್ನೇಹಿತ ಹೆಸರು ಹೇಳಿದ್ರೆ ಚೆನ್ನಾಗಿರೋದು. ಆಮೇಲೆ ಹೇಳ್ತೀನಿ. ಅಫ್ಕೋರ್ಸ್, ನಾನು ವೇಟ್ ಮಾಡ್ತಿರ್ತೀನಿ. ರೆಡಿ ಪರ್ಣಿಕಾ? ಮದ್ವೆ ಆಗೋ ಹುಡ್ಗ. ಈ ಪರ್ಣಿಕಾ ಹುಟ್ಟಿದ್ದು ನನ್ನ ಭಾವನ್ಗೋಸ್ಕರ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನನ್ನ ಭಾವನ್ನ ಬೇರೆ ಯಾರಾದ್ರೂ ಇಷ್ಟಪಟ್ರೆ, ನನ್ನ ಜೀವನದಲ್ಲಿ ಬೇರೆ ಯಾರನ್ನಾದ್ರೂ ಕರ್ಕೊಂಡು ಬರ್ತೀನಿ ಅಂತ ಯೋಚನೆ ಮಾಡಿದ್ರು ಅದೇ ಅವ್ರ ಕೊನೆ ದಿನ ಆಗುತ್ತೆ. ಓಕೆ, ಕ್ಲಾಪ್ಸ್. ನಾಗಮಂಡಲದ ಮುದ್ದು ಹುಡುಗಿ ಪುಣ್ಯ. ಬಾ ಪುಣ್ಯ. ಪುಣ್ಯ, ಹೋಗಮ್ಮ. ಹೇಳು ಪುಣ್ಯ.
ವಾವ್, ಅನಿರುದ್ಧ್. ಹೇಳು ಅನಿರುದ್ಧ್ ಬಗ್ಗೆ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅನಾಥೆ. ಆ ನಾಗಮ್ಮನ ರಕ್ಷಣೆಯಲ್ಲಿ ಬದುಕ್ತಾ ಇರೋ ನನಗೆ ಅರ್ಥ ಪರಮಾರ್ಥ ಏನೂ ಇಲ್ಲ. ಯಾಕೆ, ಯಾರಿಗೋಸ್ಕರ ಬದುಕ್ತಾ ಇದ್ದೀನಿ ಅಂತಾನೂ ಗೊತ್ತಿಲ್ಲ. ಸಾಯ್ಬೇಕು ಅನ್ಸಿದ ಕ್ಷಣದಲ್ಲಿ ಅನಿರುದ್ಧ್ ಕ್ಷೇಮವಾಗಿರ್ಬೇಕು ಅನ್ನೋದಕ್ಕೋಸ್ಕರ ಇರಬೇಕು ಅನ್ನಿಸ್ತಿದೆ. ಕಷ್ಟಗಳಿಂದ ನೆನೆಸ್ಕೊಂಡು ದೂರ ಹೋಗ್ಬೇಕು ಅನ್ಕೊಂಡ್ರೆ ಅನಿರುದ್ಧ್ ಸಂತೋಷಕ್ಕೋಸ್ಕರ ಇರಬೇಕು ಅನ್ನಿಸ್ತಿದೆ. ಅಪ್ಪ ಅಮ್ಮ ಇಲ್ಲದೆ ಇರೋರ್ಗೆ ಆತ್ಮೀಯರು ಸಿಗ್ತಾರಂತೆ. ಇದನ್ನ ನಾಗಮಂಡಲದಲ್ಲಿ ಗೊತ್ತಿರೋರು ಹೇಳಿದ್ರು. ಅದಕ್ಕೆ ತಕ್ಕ ಹಾಗೆ ಅನಿರುದ್ಧ್ ಸಿಕ್ಕಿದ್ದಾನೆ. ಏಯ್ ಹುಚ್ಚ ನಿನಗೆ! ನಿನ್ನ ಪರ್ಣಿಕಾ, ಪರ್ಣಿಕಾ, ಏನ್ ಮಾಡ್ತಿದ್ಯಾ? ಗೆಸ್ಟ್ಗಳ ಮುಂದೆ ಏನೇ ಇದು? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಭಾವ ನನ್ನವನು. ಅದೆಷ್ಟೇ ಕಠಿಣ ತಪಸ್ ಮಾಡಿದ್ರು ನಿನಗ್ ಸಿಗಕ್ ಬಿಡಲ್ಲ. ನಾನು ಹುಟ್ಟಿದಾಗ್ಲೇನೆ ನನ್ನ ಭಾವಂಗೆ ಅಂತ ಫಿಕ್ಸ್ ಆಗಿದೆ. ಅದು ಮಾತ್ರ ಯಾವ ಕಾರಣಕ್ಕೂ ಬದಲಾಗಲ್ಲ. ಅದನ್ನು ಬದಲಾಯಿಸೋರು ಯಾರಾದ್ರೂ ಇದ್ರೆ ಹೋಗೋದು ನರ್ಕಕ್ಕೇನೆ. ಇನ್ನು ಏನ್ ನೋಡ್ತಿದ್ದೀರಾ? ಹೋಗಿ ಎಲ್ರು. ಪರ್ಣಿಕಾ, ಏನಿದೆಲ್ಲ? ಛೀ, ಏ ಪರ್ಣಿಕಾ, ನಾವು ಬಂದಿದ್ದ ಕೆಲಸ ಮುಗಿತು ಕಣ್ರು, ನಡೀರಿ. ನಾಗಮ್ಮ, ನಾಗಮ್ಮ, ಅದು ಸಾಮಾನ್ಯವಾದ ವಿಷ ಅಲ್ಲ. ಅದು ಮನುಷ್ಯರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೋ ಶಕ್ತಿಹೀನವಾದ ನಿನ್ನ ಮೇಲೂ ಅಷ್ಟೇ ಪ್ರಭಾವ ಬೀರುತ್ತೆ. ಹಿರಣ್ಯ, ನನಗೆ ನನ್ನ ಪುಣ್ಯನ್ ಬಿಟ್ರೆ ಬೇರೆ ಯಾವುದು ಹೆಚ್ಚಲ್ಲ. ದೇವತೆಗಳಿಗೋಸ್ಕರ ಆ ಪರಮಶಿವನೇ ಪೂರ್ತಿ ವಿಷ ಕುಡ್ದಿರ್ಬೇಕಾದ್ರೆ ನಾನು ನನ್ನ ಪುಣ್ಯನ್ಗೋಸ್ಕರ ಆ ವಿಷನ ನಾನು ಸೇವಿಸೋಕ್ಕೂ ಸಿದ್ಧ. ನಿನ್ನ ಪೂರ್ತಿ ಶಕ್ತಿ ಹೋದ ಮೇಲೆ ಈ ವಿಷ ನಿನಗೆ ಪ್ರಾಣಹಾನಿ ಮಾಡುತ್ತೆ ಅನ್ನೋದನ್ನ ಮರಿಬೇಡ. ನನಗೆ ಪುಣ್ಯನ್ ವರ್ತಮಾನ ಹಾಗೋಳ್ ಭವಿಷ್ಯದ ಬಗ್ಗೆ ಯೋಚನೆ ಬಿಟ್ರೆ ನನ್ನ ಬಗ್ಗೆ ಆಗ್ಲಿ ನನ್ನ ಭವಿಷ್ಯದ ಬಗ್ಗೆ ಆಗ್ಲಿ ಯೋಚನೆನೂ ಇಲ್ಲ, ಮಾಡೋದೂ ಇಲ್ಲ. ಇನ್ನು ನೀನು ಹೋಗ್ಬೋದು.